केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ತಿಲಕ್ ನಗರ ಹಿತರಕ್ಷಣಾ ಸಮಿತಿ ವತಿಯಿಂದ ದಿನಾಂಕ 14/5/2026 ಗುರುವಾರ ತಿಲಕ್ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಅಳಿವಿನಂಚಿನಲ್ಲಿ ಇರುವುದನ್ನ ತಿಲಕ್ ನಗರದ ನಿವಾಸಿಗಳು ಹಾಗೂ ದಾನಿಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿ ಶತಮಾನೋತ್ಸವ ಸಮಾರಂಭವನ್ನ ಆಯೋಜಿಸಲಾಗಿತ್ತು. ಈ ಸಮಾರಂಭಕ್ಕೆ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಲೋಕಸಭಾ ಸದಸ್ಯರು, ಮೈಸೂರು ಒಡೆಯ ಲೋಕಸಭಾ ಕ್ಷೇತ್ರ ಶ್ರೀ ಹರೀಶ್ ಗೌಡರವರು, ಶಾಸಕರು ಚಾಮರಾಜ ಕ್ಷೇತ್ರ ಶ್ರೀ ಶ್ರೀವತ್ಸರವರು, ಕೆಆರ್ ಕ್ಷೇತ್ರ ಹಾಗೂ ಶ್ರೀ ನಾಗೇಂದ್ರರವರು, ನಿಕಟಪೂರ್ವ ಶಾಸಕರು ಚಾಮರಾಜ ಕ್ಷೇತ್ರ ಆಗಮಿಸಿ ಶಾಲೆಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಶ್ಲಾಘಿಸಿದರು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಬಹಳ ಇತಿಹಾಸ ಹೊಂದಿರುವ ನಮ್ಮ ತಿಲಕ್ ನಗರದ ಉತ್ತರ ವಲಯದ ಸರ್ಕಾರಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಬಹಳ ವರ್ಷಗಳಿಂದ ಬಹಳ ಶಿಥಿಲಾಗಿ ಕಾರಣಾಂತರದಿಂದ ಅದು ರೀತಿ ದುರಸ್ತಿಯಲ್ಲಿರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಾರ್ವಜನಿಕರು, ಎಷ್ಟು ಜನ ಈ ಶಾಲೆಯಲ್ಲೇ ಓದಿರೋರು, ಈ ಭಾಗದ ಎಲ್ಲ ಹಿರಿಯ ಮುಖಂಡರು ಜೊತೆಗೆ ಸೇರಿ ಒಂದು ಸಾರ್ವಜನಿಕ ಚಾಲನೆಯ ಮೂಲಕ ಈ ಕಟ್ಟಡವನ್ನು ಪುನರುಜ್ಜೀವನಗೊಳಿಸುವ ಮೂಲಕ ಇವತ್ತು ನಮ್ಮ ಮೈಸೂರಿಗೆ ಒಂದು ದೊಡ್ಡ ಪ್ರೇರಣೆಯನ್ನು ಕೊಟ್ಟಿದ್ದೀರಾ ಅಂತ ನಾನು ಮಾಜಿ ಶಾಸಕರಾದಂತಹ ನಾಗೇಂದ್ರ ಇದ್ದಾರೆ, ನಮ್ಮ ರಂಗಸ್ವಾಮಿ ಅವರಿದ್ದಾರೆ, ಹಿರಿಯ ಒಂದು ಮತ್ತು ಮಾಜಿ ಎಲ್ಲ ಒಂದು MCC ಸದಸ್ಯರಿದ್ದಾರೆ. ಈ ಹೋರಾಟದಲ್ಲಿ ತೊಡಗಿಸಿರುವಂತದ್ದು ಅನೇಕರು ಇದ್ದಾರೆ. ನಮ್ಮ ಮಾಜಿ ಮಹಾಪೌರರು ಆದಂತಹ ಅನಂತ್ ಅವರಿದ್ದಾರೆ. ಅದೇ ಎಲ್ಲರೂ ಸೇರಿ ಇವತ್ತು MLA ಸಹಿತ ತಮ್ಮ ಮೂಲಕ ಇವತ್ತು ಒಂದು ಒಳ್ಳೆ ಧನವನ್ನು ಕೊಟ್ಟು ಇಲ್ಲಿ ದಾನವನ್ನು ಕೊಟ್ಟು ಒಂದು ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತ ಆಗ್ಲೇ ಹೇಳಿದ್ದೀನಿ. ಇದು ಒಂದು ಪ್ರೇರಣೆ ನಮ್ಮೆಲ್ಲರಿಗೂ ಕೂಡ. ಯಾಕಂದ್ರೆ ಇವತ್ತು ಮೈಸೂರು ಪಾರಂಪರ್ಯ ಉಳಿಸ್ಬೇಕಂದ್ರೆ, ನಮ್ಮ ಪಾರಂಪರಿಕ ಕಟ್ಟಡಗಳು ಉಳಿಸ್ಬೇಕಂದ್ರೆ ಇಂಥ ಒಂದು ಹೋರಾಟ ಅತಿ ಅವಶ್ಯ. ಈಗ ಮಾಡಿರ್ತಕ್ಕಂಥ ಕೆಲಸ ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಒಂದು ರೀತಿ ಮೈಸೂರಿನಲ್ಲಿ ಒಂದು ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ. ನಮ್ಮಿರೋವಂಥದ್ದು ಸಂಸ್ಕೃತಿ, ನಮ್ಮಿರೋವಂಥದ್ದು ಪಾರಂಪರೆ, ನಮ್ಮ ಇರೋವಂಥದ್ದು ಏನು ಒಳ್ಳೆ ಒಂದು ಕಲೆ ಇದೆ, ಈ ಕಟ್ಟಡ ಮೂಲಕ ಏನು ಕಲೆ ಬರುತ್ತೆ ಅದನ್ನ ಉಳಿಸುವಂತ ಕೆಲಸ ಆಗ್ತಾ ಇದೆ. ಬರೀ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ. ಇವತ್ತು JLB ರೋಡ್, ವಿನೋಬಾ ರೋಡ್ ಮೇಲೆ ದೊಡ್ಡ ದೊಡ್ಡ ಫ್ಲೈಓವರ್ ಮಾಡಕ್ ಹೋಗ್ತಾ ಇದ್ದಾರೆ. ಫ್ಲೈಓವರ್ ಅನಗತ್ಯ, ಆದ್ರೂ ಸಹ ಅದ್ ಮಾಡ್ಬೇಕು. ಯಾಕಂದ್ರೆ ಕಾಂಟ್ರಾಕ್ಟರ್ದು ಒಂದು ಒತ್ತಡ ಇದೆ, ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕು. ಆದ್ರೂ ನಿಜಕ್ಕೂ ಕೂಡ ಇಂಥ ಒಂದು ಶಾಲೆಗಳು, ಇಂಥ ಒಂದು ಸಣ್ಣ ಒಂದು ಮಾರ್ಕೆಟ್ಗಳಿರ್ಬೋದು, ಇಡೀ ನಗರದಲ್ಲಿ ಇರ್ತಕ್ಕಂಥ ಹಳೆ ಎಲ್ಲ ಒಂದು ಏನು ಬಹಳ ಉಪಯೋಗ ಆಗುವಂಥದ್ದು. ನಾನೇನು ಇದು ಬರೀ ಹಳೆ ಕಟ್ಟಡ ಅಂತ ನೀವು ಸಂರಕ್ಷಣೆ ಮಾಡಿ ಅಂತ ಹೇಳ್ತಾ ಇಲ್ಲ. ಇದು ಸಾರ್ವಜನಿಕರಿಗೆ ಬಹಳ ಲಾಭ ಆಗುವಂಥದ್ದು ಒಂದು ಏನು ಕೆಲಸಗಳಿದಾವೆ, ಅದನ್ನ ನೀವು ಅದರಲ್ಲಿ ತೊಡಗಿಸ್ಕೊಂಡು ನೀವು ಅದನ್ನ ಒಂದು ರೆಸ್ಟೋರೇಷನ್ ಕೆಲಸ ಮಾಡಿ ಅದರದ್ದು ಒಂದು ಅಭಿವೃದ್ಧಿ ಮಾಡಿ ಅಂತ ನಮ್ಮ ಒಂದು ಮನವಿ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಸರ್ವತೋಮುಖವಾದಂತಹ ಒಂದು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯ. ತಾವೇ ಎಲ್ಲರೂ ಇದಕ್ಕೆ ಒಂದು ದಾರಿಯನ್ನು ನಮ್ಗೆ ತೋರಿಸಿದ್ದೀರಾ. ತಾವೇ ಎಲ್ಲರೂ ಇದರ ಮೂಲಕ ನಮ್ಗೆ ನಿಜವಾದಂತಹ ಅಭಿವೃದ್ಧಿ ಏನು ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದೀರಾ. ಸೊ ಅದಕ್ಕಾಗಿ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಶಾಲೆ ಒಂದು ಪ್ರವಾಸ ಮಾಡುವಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಇಲ್ಲಿ ಒಂದು ಬಯಲಿ ಅಥವಾ ಒಂದು ಕಾಂಪೌಂಡೇ ಹಾಕ್ಬೇಕು ಅಂತ. ಸೊ ಅದಕ್ಕಾಗಿ ಇಲ್ಲಿ ರಂಗಸ್ವಾಮಿ ಅವ್ರಿಗೆ ಹೇಳಿದೀವಿ, ಒಂದು ಅಂದಾಜು ಮಾಡಿ ನಮ್ಮ MP ಲ್ಯಾಡ್ ಅಲ್ಲಿ ಸಾಧ್ಯವಾದಷ್ಟು ನಾವು ಕೊಡೋಣ, ಮತ್ತೆ ಇನ್ನೊಂದಷ್ಟು ಫಂಡ್ ರೇಸ್ ಮಾಡ್ಕೊಡ್ಬೋದು ಅಂದ್ರೆ ಮಾಡೋಣ. ಜೊತೆಗೆ ಈ ಒಂದು ಶಾಲೆ ಏನು ಕ್ಲಾಸ್ ರೂಮ್ಗಳಿಗೂ ಕೂಡ ಇವತ್ತು ನಮ್ಮ ಏನು CSR ಮೂಲಕ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಅಥವಾ ಏನೋ ಒಂದು ಇದಕ್ಕೆ ಒಂದು ಪ್ರೇರಣೆ ಕೊಡುವ ನಿಟ್ಟಿನಲ್ಲಿ ಕೆಲಸನೂ ಕೂಡ ಮಾಡೋಣ. ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲೂ ಕೂಡ ಏನು
ಒಂದು ಖಾಸಗಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯಗಳು ಅತಿ ಅವಶ್ಯ. ಅದರ ಮೂಲಕ ನಿಜವಾದಂತಹ ಒಂದು ಏನು ಮುಂಬರುವ ತಲೆಮಾರಿಗೆ ಒಂದು ಪ್ರೇರಣೆ ಕೊಡುವಂತ ಕೆಲಸ ಆಗುತ್ತೆ. ಸೊ ಆ ನಿಟ್ಟಿನಲ್ಲೂ ಕೂಡ ಇವತ್ತು ಕೆಲಸ ಮಾಡೋಣ. ದಯವಿಟ್ಟು ಸಂಪರ್ಕದಲ್ಲಿರಿ. ನಮ್ಮ ಎಲ್ಲ ಏನು CSR ಬರುತ್ತೆ, ಇಂಥ ಒಂದು ಒಳ್ಳೆ ಏನು ಇಲ್ಲಿ ಸ್ಟೋರಿ ಇದೆ, ಸಾರ್ವಜನಿಕರ ಮೂಲಕ ಇದರ ಒಂದು ರೆಸ್ಟೋರೇಷನ್ ಆಗಿದೆ, ಇದಕ್ಕೆ ಪುನಃ ಒಂದು ಜೀವನ ಕೊಡುವಂತ ಕೆಲಸ ಆಗಿದೆ. ಅದಕ್ಕೆ ಇನ್ನು ಮುಂದೆ ಆಧುನಿಕ ಕಾಲಕ್ಕೆ ತಕ್ಕ ಒಂದು ಒಳ್ಳೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋದಕ್ಕೆ ಇನ್ನು 100 ವರ್ಷ ಇದು ಒಂದು ಸಂರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಮಾಡೋಣ ಅಂತ ನಿಮ್ಗೆಲ್ಲರಿಗೂ ಕೂಡ ಒಂದು ಮನವಿ ಮಾಡ್ತಾ, ಬಹಳ ಸಂತೋಷ ಆಯ್ತು ತಾವು ಇಂಥ ಒಂದು ತಿಲಕ್ ನಗರದಲ್ಲಿ ಇಂಥ ಒಂದು ಇತಿಹಾಸ ಉಳಿಸುವಂತ ಕೆಲಸ ಮಾಡಿದ್ದೀರಾ. ಮುಂದೆನೂ ಕೂಡ ನಿಮ್ ಜೊತೆಗೆ ಈ ಒಂದು ಬರೀ ಈ ಕಟ್ಟಡ ಅಲ್ಲ, ಇರುವಂತದ್ದು ಎಲ್ಲ ಒಂದು ವ್ಯವಸ್ಥೆ ಬರೀ ಕಟ್ಟಡಗೋಸ್ಕರ ಅಲ್ಲ, ಇದು ಸಾರ್ವಜನಿಕರಿಗೆ ಲಾಭ ಆಗುವಂತದ್ದು ಏನು ಕೆಲಸ ಆಗ್ಬೇಕಾಗಿದೆ ಅದರಲ್ಲಿ ನಿಮ್ ಜೊತೆಗೆ ತೋರಿಸ್ಕೊಂಡು ನಾವು ಮುಂದೆ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ದಯವಿಟ್ಟು ನಮ್ಗೇನು ಸನ್ಮಾನ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಗೆ ಮಾಡ್ಬೇಕಾಗಿದೆ. ಆದ್ರೆ ಇಲ್ಲಿ ಎಲ್ಲರಿಗೂ ಮಾಡ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಸೊ ನಿಮ್ ಪರವಾಗಿ ಇಲ್ಲಿ ಹಿರಿಯರಾದಂತಹ ಅಥವಾ ಮೀನಾಕ್ಷಿ ಅವ್ರಿಗೆ ಅಥವಾ ಡಾಕ್ಟರ್ ಅವ್ರಿಗೆ ಕೊಡೋಣ ಸನ್ಮಾನ, ಮತ್ತು ನಿಮ್ ಮೂಲಕ ಅವ್ರೆಲ್ಲರಿಗೂ ಅದನ್ನ ಸ್ವೀಕಾರ ಮಾಡ್ಲಿ ಅಂತ ಹೇಳ್ತಾ, ಅದಿರ್ಲಿ ಅದೆಲ್ಲ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ. ನಮ್ ಬೇಡ ಸನ್ಮಾನ ಹೇಳಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮೈಸೂರಿನ ಪ್ರತಿಷ್ಠಿತ ತಿಲಕ್ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನವೀಕರಣದ ಕಾರ್ಯಕ್ರಮದಲ್ಲಿ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು, ನಿಕಟಪೂರ್ವ ಜನಪ್ರತಿನಿಧಿಗಳ ಜೊತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇವತ್ತು ಈ ಭಾಗಕ್ಕೆ ಬಂದ್ರೆ ಇದೊಂದು ಹಬ್ಬದ ವಾತಾವರಣದ ರೀತಿ ಇವತ್ತು ಶಾಲೆಯ ನವೀಕರಣದ ಪ್ರಾರಂಭೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಊರಿನ ಜನ ಎಲ್ಲ ಬಂದಿದ್ದಾರೆ, ಅವ್ರದೇ ಆದಂತ ರೀತಿಯಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ಈ ಒಂದು ಸರ್ಕಾರಿ ಶಾಲೆಯನ್ನ ಕೈ ತಪ್ಪಬಾರದು ಅನ್ನೋದು ಒಂದಾದ್ರೆ, ಏನು ಬಿಲ್ಡಿಂಗ್ಗಳು ಸ್ವಲ್ಪ ಶಿಥಿಲ ಆಗಿತ್ತು ಅದರ ಪೂರ್ಣ ನವೀಕರಣ ಮಾಡಿ ಈ ಭಾಗದ ಮಕ್ಕಳು ಬೇರೆ ಕಡೆಗೆ ಹೋಗಬಾರದು, ಸರ್ಕಾರಿ ಶಾಲೆಯನ್ನ ಉಳಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಈ ಭಾಗದ ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಕೈ ಹಾಕಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ಒಂದು ಶಾಲೆ ಉಳಿಸ್ಕೊಳ್ಳೋದು ಅನ್ನೋದು ಇವತ್ತು ಬಹಳ ದೊಡ್ಡ ಕೆಲಸ, ಅದರಲ್ಲೂ ಸರ್ಕಾರಿ ಶಾಲೆ. ಇಷ್ಟೊಂದು ಖಾಸಗಿ ಶಾಲೆಗಳು ಪೈಪೋಟಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ನವೀಕರಣ ಮಾಡಿಕೊಂಡು ಇಲ್ಲಿರುವ ಮಕ್ಕಳು ಯಾರು ಬಡತನದಲ್ಲಿರ್ತಾರೆ ಅವರು ಬೇರೆ ಕಡೆಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಇದೊಂದು ಬಹಳ ಒಳ್ಳೆಯ ಪ್ರಯತ್ನ ಮತ್ತು ಶ್ಲಾಘನೀಯ ಕಾರ್ಯ. ಇದಕ್ಕೆ ಊರಿನ ಎಲ್ಲರೂ ಸೇರ್ಕೊಂಡು ಇವತ್ತು ಮಾಡಿದ್ದಾರೆ. ನಾವು ದಾರಿಲಿ ಬರ್ಬೇಕಾದ್ರೆ ಒಂದು ಹಬ್ಬದ ವಾತಾವರಣವನ್ನ ಇವತ್ತು ನಾವು ನೋಡಿದ್ವಿ. ಸನ್ಮಾನ್ಯ ಮಹಾರಾಜರು ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ಬಂದು ಹೋಗಿದ್ದಾರೆ. ಮೈಸೂರಿನ ಹಿರಿಯರಾದಂತ ಚಲನಚಿತ್ರ ನಟರಾದಂತ JP ಅವರು ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಿಂದಿನ ನಗರ ಪಾಲಿಕೆ ಸದಸ್ಯರು ಹಿರಿಯರಾದಂತ ಅನಂತು ಸರ್ ಅವರಿದ್ದಾರೆ, ನಮ್ಮ ರಂಗಸ್ವಾಮಿ ಅವರಿದ್ದಾರೆ, ನಂದಾ ಅವರಿದ್ದಾರೆ. ಈ ರೀತಿಯ ಈ ಭಾಗದ ಎಲ್ಲಾ ಪಕ್ಷಗಳ ಮುಖಂಡರು ಸೇರ್ಕೊಂಡು ಇದಕ್ಕೊಂದು ರೀತಿ ಸರ್ಕಾರಿ ಶಾಲೆ ಅಂದ್ರೆ ಹೇಗೆ ಜಾತ್ಯತೀತತೆ ಅಂತ ಹೇಳ್ತೀವೋ ಆ ರೀತಿಯಲ್ಲಿ ಎಲ್ಲರೂ ಸುನಂದ್ ಕುಮಾರ್ ಸೇರಿದಂಗೆ ಎಲ್ಲರೂ ಸೇರ್ಕೊಂಡು ಇವತ್ತು ಈ ಕೆಲಸದಲ್ಲಿ ಕೈ ಹಾಕಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ವಂದನೆ, ಅಭಿನಂದನೆಗಳನ್ನ ಹೇಳ್ತಾ ಮಾತು ವಿರಾಮ ಹೇಳ್ತೀನಿ. ನಮಸ್ಕಾರ. ನಮ್ಮ ಜನಪ್ರಿಯ ಶಾಸಕರಾದಂತಹ ಶಿವಸರ್ ಅವರು ಈ ಶಾಲೆಯ ಒಂದು ಚರಿತ್ರೆ ಮತ್ತೆ ಅದರ ಒಂದು ಹಿರಿಮೆ ಬಗ್ಗೆ ಮಾತಾಡಿದ್ರು. ಆದ್ರೆ ಈ ಶಾಲೆನ ಹೆಚ್ಚು ಕಡಿಮೆ ಬೇರೆ ಮೂಲದಲ್ಲಿದ್ರೆ ಇದು ಮೋಸ್ಟ್ಲಿ ಈ ರೀತಿ ರೂಪುಗೊಳ್ತಾ ಇರಲಿಲ್ಲ ಅನ್ನುವಂಥದ್ದೊಂದು ಸತ್ಯ. ನಿಮ್ಮ ಏರಿಯಾದವ್ರೆ ಎಲ್ಲರೂ ಕೂಡ ದಾನಿಗಳು. ಈಗ ಎಲ್ರಿಗೂ ನಾವು ಸನ್ಮಾನ ಮಾಡಿದ್ವಿ, ಎಲ್ರು ಕೂಡ ತಿಲಕ್ ನಗರ ಭಾಗದವ್ರೆ. ಅಂದ್ರೆ ನಿಮ್ಮ ಶಾಲೆನ ನೀವೇ ಮತ್ತೆ ಪುನರ್ ನಿರ್ಮಾಣ ಮಾಡಿ ಉಳಿಸ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿ ಸಾರ್ವಜನಿಕ ಕೆಲಸಗಳನ್ನ ಮಾಡಿ ಅಂತೇಳಿ ಈ ಭಾಗದ ಎಲ್ಲ ಮುಖಂಡರುಗಳು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆ ನಾವು ಹೆಚ್ಚಿಗೆ ಏನು ಮಾತಾಡೋದೇನಿಲ್ಲ. ಅನಂತಣ್ಣ ಇಷ್ಟೆಲ್ಲ ಸಂಕ್ಷಿಪ್ತವಾಗಿ ನಿಮ್ಗೆ ವರದಿ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಈ ಶಾಲೆನ ಮಹಾರಾಜರು CSA ಅವ್ರಿಗೆ ಚರ್ಚು ಮತ್ತೆ ಹಾಸ್ಪಿಟ್ಲ್ ನಡ್ಸಕ್ ಕೊಟ್ಟಿದ್ದು ಜಾಗ. ಇದು ಮೆಥಡಿಸ್ ಅವ್ರಿಗೆ ಸ್ಕೂಲ್ ನಡೆಸ್ಲಿಕ್ಕೆ ಕೊಟ್ಟಿದ್ರು. ಮೆಥಡಿಸ್ ಅವ್ರು ಯಾವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾರಾಜರೇ ಇದಕ್ಕೆ ಮೆಥಡಿಸ್ ನಡೆಸ್ತಿರ್ಬೇಕಾದ್ರೂ ಇದಕ್ಕೆ ಅವ್ರಿಗೆ ಶಾಲೆದು ಏನು ಖರ್ಚು ವೆಚ್ಚನ ಭರಿಸ್ತಾ ಇದ್ರು.
ಅವರು ಮೆಥಾಡಿಸ್ ಅವರು ಸ್ವಾತಂತ್ರ್ಯ ಸಿಕ್ಕ ನಂತರ ಅವರು ವಾಪಸ್ಸು ಇಂಗ್ಲೆಂಡ್ ಕೊಟ್ಟೋದ್ರು. ಆಗ ಹೋದಾಗ ಇದ್ರ ಸರ್ಕಾರನೇ ವಹಿಸ್ಕೊಂಡು ಈ ಶಾಲೆನ ನಡೆಸ್ತಾ ಬಂತು. ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರನೇ ಇದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲ ಖರ್ಚು ವೆಚ್ಚ ಮತ್ತೆ ಶಿಕ್ಷಕರನ್ನ ನೇಮಕಾತಿ ಎಲ್ಲ ಸರ್ಕಾರದಿಂದ ನಡೀತಾ ಇತ್ತು. ಈಗ 1985ರಲ್ಲಿ ಏನೋ ಒಂದು ಇಲ್ಲಿದ್ದಂತ ಹಳೆ ಹೆಡ್ ಮಾಸ್ಟರ್ ಇಂದ ಏನೋ ಒಂದ್ ಸ್ವಲ್ಪ ಅಲ್ಲಿಗೆ ಒಂದು ಚಲನ್ ಕೊಟ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ ಚಲನ್ ಕೊಟ್ಬಿಟ್ಟು ಅಲ್ಲಿ ಬಾಡಿಗೆ ಕೊಡ್ತಾ ಇದೀವಿ ನಂಗೆ ಮಾಡಿಸ್ಕೊಂಡಿದ್ದಾರೆ. ಈಗ ಏನಪ್ಪಾ ಅಂದ್ರೆ ಕೋರ್ಟ್ ಏನ್ ಹೇಳ್ತಾ ಐತೆ ಅಂದ್ರೆ, ನೀವು ಚಲನ್ ತಗೊಬಂದ್ರಲ್ಲ ಅದು ಏನೈತೆ ಸರ್ಕಾರದಿಂದ ಯಾವುದೇ ಒಂದು ಜಾಗನ ನೀವು ಕೊಡೋದೇ ಆಗ್ಲಿ ತಗೊಳ್ಳೋದೇ ಆಗ್ಲಿ ಒಂದು ಅಗ್ರಿಮೆಂಟ್ ಅನ್ನೋದು ಇರ್ಬೇಕು, ಅದು ತಗೊಬಂದು ಪ್ರೊಡ್ಯೂಸ್ ಮಾಡಿ ಅಂತ ಇದ್ದಾರೆ. ಅವರು ಲಾಸ್ಟ್ ಟೈಮ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ, ಓರಲ್ ಅಲ್ಲಿ ನಾವು ಕೊಟ್ಟಿದ್ದು ಅಂತ ಆಗ್ಲೂ ಜಡ್ಜು ಓರಲ್ ಅಲ್ಲಿ ಯಾವ್ದೇ ನಡೀತಿದೆ, ಇಷ್ಟು ದೊಡ್ಡ ಜಾಗ ನಾವು ಓರಲ್ ಕೊಡಕ್ ಆಯ್ತದ ಅಂತ ಇದ್ರೆ ಬೇಗ ಈ ಕೇಸ್ನ ನಾವು ಇತ್ಯರ್ಥಗೊಳಿಸ್ತೀವಿ ಅಂದಾಗ ಅದು ಮುಂದಕ್ಕೆ ಹೋಗ್ತಾ ಇದೆ. ಅದನ್ನ ನಮ್ಮ ಹಿರಿಯರಾದಂತ ಅನಂತ ಅಣ್ಣವರು 1982ರಿಂದಾನು ಜಯಣ್ಣ ಅವರು ಅನಂತ ನಂದ ಇವ್ರು ಕಾರ್ಪೊರೇಟರ್ ಆದಾಗ ಅಲ್ಲಿ ಒಂದು ಅಡಿಗೆ ಕೊಠಡಿ ಕಟ್ಟಿಸಿದ್ರು. ಶ್ರೀನಿವಾಸ್ ಅವರು ಅವ್ರಿಗೆ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಿದ್ರು. ಮತ್ತೆ ಪ್ರಕಾಶ್ ಅವರು, ಮತ್ತೆ ನಮ್ಮ ಸ್ವಾಮಿ ಅಣ್ಣ, ಮತ್ತೆ ನಮ್ಮ ರಘು ಅಣ್ಣ, ಆಮೇಲೆ ನಮ್ಮ ಯಾರಪ್ಪ ಉಮೇಶ್ ಅಣ್ಣ, ಎಲ್ಲಾ ನಿವಾಸಿಗಳು ಮುಖಂಡರುಗಳು ಸೇರಿ ಇದನ್ನ ನಾವು ಸ್ಕೂಲ್ನ ನಡೆಸಲೇಬೇಕು ಅಂತ ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಇನ್ವಾಲ್ವ್ಮೆಂಟ್ ಬೇಡ, ಅವ್ರು ಇವರು ಅನ್ನೋದಿಲ್ಲ. ಅದನ್ನ ನಾವು ಈ ಇದು ತಿಲಕ್ ನಗರ ಹಿತರಕ್ಷಣಾ ವೇದಿಕೆ ಅಂತ ಒಂದು ಮಾಡಿ ಅದು ಅನಂತ ಅಣ್ಣವ್ರನ್ನ ಅಧ್ಯಕ್ಷರು ಮಾಡಿ, ಉಪಾಧ್ಯಕ್ಷರು ನಂದಕುಮಾರ್, ನಮ್ಮ ಸೀನಣ್ಣ ಇವ್ರನ್ನೆಲ್ಲ ಮಾಡಿ ಇದನ್ನ ಈ ಕಾರ್ಯರೂಪಕ್ಕೆ ತಂದು ನಾವು ಏನೋ 2 ರೂಮ್ ಕಟ್ಟಬೇಕು ಅಂತ ಬಂದು 2 ರೂಮಿಂದ ಎಲ್ಲಾರ ಸಹಕಾರದಿಂದ ಇವತ್ತು ಸ್ಕೂಲೇ ರೆಡಿ ಆಗೋಯ್ತು. ಇದು ನೋಡಿದ್ರೆ ಬಹಳ ಸಂತೋಷ. ಮೈಸೂರಲ್ಲಿ ಒಂದು ಮಾದರಿ ಶಾಲೆ ತರ ಕಾಣ್ತಾ ಐತೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಶ್ರಮಿಸಿ ಇಲ್ಲಿ ವಿದ್ಯಾರ್ಥಿಗಳನ್ನ ತಂದು ಸೇರ್ಸಕ್ಕೆ ಪ್ರಯತ್ನ ಪಡ್ತೀವಿ ಅಂತ 2 ಮಾತು ಮುಗಿಸ್ತೀವಿ.